ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 3/8/2026ರಿಂದ 9/8/2026ವರೆಗೂ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆ ಆಗುತ್ತೆ ಅನ್ನೋದ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ಈಗ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹ ಬದಲಾವಣೆ ಆಗ್ತಿದೆಯಾ ಅಂತಂದರೆ ಖಂಡಿತವಾಗ್ಲೂ ಹೌದು. ಇದೇ ತಿಂಗಳ 6ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಉಳಿದ ಗ್ರಹಗಳ ಒಂದು ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ, ರಾಹು ಗ್ರಹ ಕುಂಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಶನಿ ಗ್ರಹ ಹಿಮ್ಮುಖ ಸಂಚಾರವಾಗಿ ಮೀನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಅದೇ ರೀತಿಯಲ್ಲಿ ಕುಜಗ್ರಹ ಮಿಥುನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಗುರುಗ್ರಹ ಬುಧ ಗ್ರಹ ಹಾಗೂ ಸೂರ್ಯ ಗ್ರಹ ಇಷ್ಟು ಗ್ರಹಗಳು ಕೂಡ ಕಟಕ ರಾಶಿನಲ್ಲಿ ಸ್ಥಿತನಾಗಿರ್ತವೆ. ಹಾಗೆ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದ್ದರೆ, ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ವಾರ ಏನೆಲ್ಲ ಫಲಗಳು ಬೀಳುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ನಿಮಗೆ ಈ ವಾರದಲ್ಲಿ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ. ಯಾವ ಕೆಲಸ ಮಾಡೋಕ್ಕೂ ಕೂಡ ಮುನ್ನುಗ್ಗಿ ಹೋಗ್ಬೋದು ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಎರಡನೇದಾಗಿ 12ನೇ ಮನೆಯಲ್ಲಿದ್ದಂತಹ ಶನಿಗ್ರಹ ರೆಟ್ರೋ ಆಗಿ ಅಂದರೆ ಹಿಮ್ಮುಖ ಸಂಚಾರವಾಗಿ ನಿಮ್ಮ 11ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಇಷ್ಟು ದಿವಸ ಆಗ್ತಿದ್ದಂಥ ಖರ್ಚುಗಳಲ್ಲಿ ಒಂದು ಸ್ವಲ್ಪ ಕಡಿವಾಣ ಸಿಕ್ಕುತ್ತೆ. ಇದಕ್ಕೆ ಗುರು ದೃಷ್ಟಿನೂ ಕೂಡ ಅದಕ್ಕೆ ಒಂದು ಅನುಕೂಲ ಅಂತ ಹೇಳ್ಬೋದು. ಗುರು ದೃಷ್ಟಿನೂ ಕೂಡ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಖರ್ಚಿನಲ್ಲಿ ಸ್ವಲ್ಪ ಕಡಿವಾಣ ಆಗುತ್ತೆ. ಕೆಲವೊಂದು ನಿಮಗೆ ಕೆಲಸದಲ್ಲಿ ತೊಂದರೆಗಳಾಗ್ತಾ ಇದ್ರೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಕೃಪೆ ಅನ್ನೋ ಥರ ಹಿಂಗಾದ್ರೂ ಒಂದು ರೀತಿಯಲ್ಲಿ ನೀವು ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಾಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಗಿಂತ ಚಿಕ್ಕವ್ರು ಯಾರು ಇರ್ತಾರೆ ಅವ್ರ ಜೊತೆಯಲ್ಲಿ ಕೆಲವೊಂದು ಕಲಹಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ತಾಯಿ ಅಂತ ಬಂದಾಗ, ತಾಯಿ ಆರೋಗ್ಯದಲ್ಲಿ ಸ್ವಲ್ಪನೇ ಸುಧಾರಣೆ. ಅವ್ರು ಏನೋ ಒಂದು ಕಷ್ಟಪಡ್ತಾ ಇದ್ರು, ಏನೋ ಒಂದು ಅನ್ಹ್ಯಾಪಿನೆಸ್ನಲ್ಲಿದ್ದರು, ಸ್ವಲ್ಪನೇ ಅವರ ಜೀವನದಲ್ಲಿ ಸುಧಾರಣೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಹಾಗೆ ನೋಡಿ, ಸೂರ್ಯಗ್ರಹನೂ ಕೂಡ ನಿಮಗೆ 4ನೇ ಮನೇಲಿ ಇರೋದ್ರಿಂದ ನಿಮಗೆ ಭೂಮಿಯಿಂದ ಏನಾದರೂ ಲಾಭ ಮಾಡ್ಕೊಬೇಕು ಅಂತಂದರೆ, ಅಥವಾ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೆಲಸಗಳಾಗಬೇಕಾಗಿತ್ತು ಅಂತಂದರೆ ಆ ಎಲ್ಲ ಕೆಲಸಗಳು ಕೂಡ ಇನ್ನು ಮುಂದೆ ಸರಾಗವಾಗಕ್ಕೆ ಶುರು ಆಗುತ್ತೆ. ಇನ್ನು ನಿಮಗೆ ನೋಡಿ, 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹನೂ ಕೂಡ ನಿಮ್ಮ 6ನೇ ಮನೆಯಲ್ಲಿ ಸ್ಥಿತನಾಗಿದ್ದಾರೆ. ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ರು ಕೂಡ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾರೆ. ಸೊ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ವರ್ಕ್ ಪ್ಲೇಸಲ್ಲೂ ಕೂಡ ಒಂದು ಸ್ವಲ್ಪ ಸುಧಾರಣೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದರೆ ಬುಧ ಗ್ರಹನೂ ಕೂಡ ನಿಮ್ಮ 3ನೇ ಮನೆಯಿಂದ 4ನೇ ಮನೆಗೆ ಬುಧ ಗ್ರಹನೂ ಕೂಡ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಅನುಕೂಲಗಳು ಕೂಡ ಆಗ್ತಾ ಇರುತ್ತೆ. ಇನ್ನು ನಿಮಗೆ ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೈಮನಸ್ಸುಗಳು ಕಂಡರೂ ಕೂಡ ನಿಧಾನವಾಗಿ ಕ್ರಮೇಣವಾಗಿ ಅದು ಕೂಡ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ಏನೇ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಪ್ರಿಕಾಷನ್ ಸಿಗ್ತಾ ಇರುತ್ತೆ. ಸೊ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ದಾರಿ ನಿಮಗೆ ನೋಡಿ, ಇಲ್ಲ ಒಳ್ಳೆ ಅನುಕೂಲಗಳಾಗುವಂಥದ್ದು ಅಂದರೆ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆ ವೈದ್ಯರು ಸಿಗುವಂಥದ್ದು, ಈ ರೀತಿ ನಿಮಗೆ ಆರೋಗ್ಯದಲ್ಲೂ ಕೂಡ ಒಂದು ಒಳ್ಳೆ ಏಳಿಗೆನ ನೀವು ಖಂಡಿತವಾಗ್ಲೂ ನೋಡಬಹುದು. ಇನ್ನು ಉದ್ಯೋಗದಲ್ಲಿ ಕೂಡ ಅಂದರೆ ಏನಾದರೂ ನೀವು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಆ ವ್ಯವಹಾರದಲ್ಲೂ ಕೂಡ ನಿಮಗೆ ಇಷ್ಟು ದಿವಸ ಇದ್ದಂಥ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ. ಯಾಕಂದರೆ ಗುರು ದೃಷ್ಟಿ ನಿಮಗೆ 10ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನೀವು ನಿಮ್ಮ ತೊಂದರೆಯಿಂದ ಪಾರಾಗ್ತಾನೆ ಹೋಗ್ತಾ ಇರ್ತೀರ. ಸೊ ಇದೆಲ್ಲನೂ ಕೂಡ ತುಂಬ ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಸುಮಾರು ಜನ ನಾನು ನೋಡಿದ್ದೀನಿ, ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತಾನೆ ಇದೆ, ನಮಗಿನ್ನೂ ಸಮಸ್ಯೆಗಳು ಸರಿ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಎರಡನೇದು, ನೀವು ನಿಮ್ಮ ಜಾತಕಗಳನ್ನ ಒಂದ್ಸತಿ ತೋರಿಸ್ಕೊಂಡ್ರೆ ಮಾತ್ರ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನೀವು ಕುಜಗ್ರಹದ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆನ ಮಾಡಿಸ್ಕೊಂಡು ಬರುವಂಥದ್ದು, ತೊಗರಿ ಬೇಳೆಯಿಂದ ಮಾಡಿರುವಂಥ ಖಾದ್ಯಗಳನ್ನ ದಾನ ಮಾಡುವಂಥದ್ದು, ಆಂಜನೇಯನ ಸ್ತುತಿ ಮಾಡುವಂಥದ್ದು, ಇದರಿಂದನೇ ಸಾಕು ನಿಮಗೆ ಬರುವಂಥ ಎಲ್ಲ ಸಂಕಷ್ಟದಿಂದ ನೀವು ದೂರ ಆಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ರಾಷ್ಟ್ರಾಧಿಪತಿ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಾರೆ. ಅದು ನಿಮಗೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ರು ಕೂಡ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದ್ರಿಂದ ಈ ವಾರದಲ್ಲಿ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿನ ಖಂಡಿತವಾಗ್ಲೂ ನೋಡ್ಬೋದು. ನೀವು ಕಳೆದ ತಿಂಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ. ಯಾಕಂದರೆ ಶುಕ್ರ ನಿಮಗೆ ಕೇತು ಜೊತೆಯಲ್ಲಿ ಕುತ್ಕೊಂಡಿದ್ದರಿಂದ 4ನೇ
ಮನೇಲಿ ಇದ್ರೂ ಸಹ ಕೇತು ಜೊತೆಲಿ ಕುತ್ಕೊಂಡಿದ್ರಿಂದ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರಿ. ಈಗ ಶುಕ್ರ ಬದಲಾವಣೆ ಆದ ನಂತರ ಒಂದು ಸ್ವಲ್ಪನೇ ನಿಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಖಂಡಿತ ಸಿಗ್ತಾ ಹೋಗ್ತಾ ಇರುತ್ತೆ. ಆದರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಫಿನಾನ್ಷಿಯಲ್ ಹಣಕಾಸಿನ ಅಭಿವೃದ್ಧಿ ಎಷ್ಟೇ ಚೆನ್ನಾಗಿದ್ರು ಕೂಡ ಖರ್ಚು ಅನ್ನೋದು ಕೂಡ ಅದ್ರ ಬೆನ್ನಿಂದನೇ ಇರುತ್ತೆ. ಹಾಗೆ ನಿಮಗೆ ನೋಡಿ, ಧನಸ್ಥಾನಕ್ಕೆ ನಿಮಗೆ 12ನೇ ಮನೆ ವ್ಯಯಸ್ಥಾನಾಧಿಪತಿ ಬಂದು ಕುತ್ಕೊಂಡಿರೋದ್ರಿಂದ ಖರ್ಚು ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಜೊತೆಗೆ ಆತರದ ನಿರ್ಧಾರಗಳನ್ನ ತಗೊಂಡು ಹಣನ ಜಾಸ್ತಿ ವ್ಯಯ ಮಾಡೋದಾಗಿರ್ಬೋದು, ಅಥವಾ ಆತ್ರವಾಗಿ ಏನಾದರೂ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಾತಿಂದ ನಿಮ್ಗೆ ಏನಾದರೂ ಕೆಲವು ಕಂಟಕ ಬರುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಕುಟುಂಬದವ್ರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಕಲಹಗಳಾಗುವಂಥದ್ದು, ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏನಾದರೂ ಜಗಳಗಳು ಕ್ರಿಯೇಟ್ ಆಗ್ತಿದೆ ಅಂದಾಗ ಸ್ವಲ್ಪ ಸೈಲೆಂಟಾಗಿರೋದೇ ತುಂಬ ಒಳ್ಳೆಯದು. ಇನ್ನು ನಿಮಗೆ ನೋಡಿ, ಶನಿಯ ಒಂದು ದೃಷ್ಟಿ 11ನೇ ಮನೆಯಲ್ಲಿ ಕುತ್ಕೊಂಡು ಭಾಗ್ಯಸ್ಥಾನದಲ್ಲಿ ಅಂದರೆ ಮೀನ್ಸ್ ನಿಮ್ಮ ಲಾಭಸ್ಥಾನದಲ್ಲಿ ಕುತ್ಕೊಂಡು ನಿಮಗೆ ಒಳ್ಳೆ ಅನುಕೂಲಗಳನ್ನ ಮಾಡ್ತಾಯಿದ್ರು. ಇವಾಗ ನಿಮಗೆ ರೆಟ್ರೋ ಆಗಿರೋದ್ರಿಂದ ಅಂದರೆ ಹಿಮ್ಮುಖ ಸಂಚಾರವಾಗಿ ನಿಮ್ಮ 10ನೇ ಮನೆಯೂ ಕೂಡ ನೋಡ್ತಾ ಇರೋದ್ರಿಂದ ನಿಮಗೆ ನೋಡಿ ಆಲ್ರೆಡಿ ನಿಮಗೆ ಒಂದು ಒಳ್ಳೆ ಮೂಲಗಳಿಂದ ನಿಮಗೆ ಕೆಲಸ ಕಾರ್ಯಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ ಇದೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕುಂಠಿತ ಆಗ್ಬೋದು, ಸ್ವಲ್ಪ ನಿಧಾನಗತಿನಲ್ಲಿ ಕೆಲಸಗಳು ಸಾಗ್ಬೋದು ವಿನಾಯಿಸಿ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಗಳನ್ನೋದು ಆಗೋದಿಲ್ಲ. ಇನ್ನು ಗುರುವಿನ ದೃಷ್ಟಿಯ ಒಂದು ಕೃಪೆಯಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳು ಕಮ್ಮಿಯಾಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಕುಟುಂಬದವ್ರ ಜೊತೆಯಲ್ಲಿ ಬೆರೆಯುವಂಥ ಒಂದು ಮನಸ್ಥಿತಿ ಕೂಡ ಬರುತ್ತೆ. ನಿಮ್ಮ 9ನೇ ಮನೆಗೆ ಅಂದರೆ ನಿಮ್ಮ ಅದೃಷ್ಟದ ಮನೆಗೆ ಏನು ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವು ಏನೇ ಕೆಲಸಗಳನ್ನ ಮಾಡಬೇಕು ಅಂತ ಕೈಗೊಂಡ್ರೂ ಕೂಡ ಅದು ಅದೃಷ್ಟಕರವಾಗಿ ನಿಮಗೆ ಬದಲಾವಣೆ ಆಗ್ತಾ ಇರುತ್ತೆ. ಏನು ವೃಷಭ ರಾಶಿಯವರಿಗೆ ಮೇಜರಾಗಿ ಅಂತ ಯಾವುದೇ ಪ್ರಾಬ್ಲಮ್ಗಳಿಲ್ಲ. ನೀವೇನಾದರೂ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಾ ಇದ್ದರೆ ಆ ಕೆಲಸಗಳು ಸರಾಗವಾಗಿ ಆಗುತ್ತೆ. ಅಥವಾ ನೀವೇನಾದರೂ ಏನು ರಾಜಕೀಯದವ್ರ ಹತ್ರ ಜೊತೆನೋ ಅಥವಾ ಗೌರ್ಮೆಂಟ್ ಆಫೀಸರ್ಗಳ ಹತ್ರ ಏನಾದರೂ ಕೆಲಸಗಳಾಗಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಗಳು ಕೂಡ ನಿಮಗೆ ಸರಾಗವಾಗಿ ಆಗ್ತಾ ಹೋಗ್ತಾ ಇರುತ್ತೆ. 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ತಾಯಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಏನೋ ಸ್ವಲ್ಪ ಅವ್ರಿಗೆ ಏನೋ ಸಮಸ್ಯೆನಲ್ಲಿ ಬಳಲ್ತಾ ಇರೋಂಥದ್ದಾಗಿರುತ್ತೆ. ಅಥವಾ ನೀವೇನಾದರೂ ಭೂಮಿ ತೊಗೊಳ್ಳೋದು, ಮಾರೋದು, ಇದೇನಾದರೂ ವ್ಯವಹಾರ ಮಾಡ್ತೀರಾ ಅದರಲ್ಲಿ ಸ್ವಲ್ಪ ನಿಮಗೆ ಕೆಲಸಗಳಾಗೋದಿಲ್ಲ, ನಿಧಾನಗತಿನಲ್ಲಿ ಕೆಲಸ ಸಾಗುವಂಥದ್ದು. ಅಥವಾ ಏನಾದರೂ ಒಂದು ಕ್ವೈರೀಸ್ ಬರುವಂಥದ್ದು, ಏನಾದರೂ ನಿಮಗೆ ಲಿಟಿಗೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಭೂಮಿ ತೊಗೊಳ್ಳೋದು, ಮಾರೋದು ಈ ವ್ಯವಹಾರಗಳನ್ನ ಮಾಡ್ತಾಯಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಕುಜ ನಿಮಗೆ 2ನೇ ಮನೆಗೆ ಬಂದಿರೋದ್ರಿಂದ ಕೆಲಸ ಈಸಿಯಾಗಿ ಆಗುತ್ತೆ. ಆದರೂ ಕೂಡ ಕೇತು 4ನೇ ಮನೇಲಿರೋದ್ರಿಂದ ಕೆಲವೊಂದು ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ವೃಷಭ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಸಮಯ ಈ ವಾರ ಆಗಿರುತ್ತೆ. ಹಾಗಾಗಿ ಇನ್ನು ಕೆಲವೊಂದು ರೆಮಿಡೀಸ್ ಏನು ಮಾಡ್ಕೋಬೋದು ಅಂತ ನೋಡಿದ್ರೆ, ಶುಕ್ರ ಗ್ರಹಕ್ಕೋಸ್ಕರ ನೀವು ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮಿಯ ಅಷ್ಟೋತ್ರಗಳನ್ನ ಆಗಿರ್ಬೋದು, ಅಥವಾ ಪ್ರತಿದಿನ ಕನಕದಾರ ಸ್ತೋತ್ರನ ಕೇಳುವಂಥದ್ದಾಗಿರ್ಬೋದು. ಇದು ಒಂದೇ ಸಾಕು ನಿಮಗೆ ಬರುವಂಥ ಎಲ್ಲ ಸಂಕಷ್ಟಗಳನ್ನು ಕೂಡ ದೂರ ಮಾಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ 2ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ 2ನೇ ಮನೆಯಲ್ಲೂ ಕೂಡ ಕೆಲವು ದಿನಗಳ ಕಾಲ ಕಂಬಸ್ಟ್ ಸ್ಥಿತಿನಲ್ಲಿರ್ತಾನೆ, ಹಾಗೂ ರೆಟ್ರೋ ಸ್ಥಿತಿನಲ್ಲಿರ್ತಾನೆ. ಸ್ವಲ್ಪ ನಿಮ್ಮ ಮನಸ್ಥಿತಿನಲ್ಲೂ ಕೂಡ ಚಂಚಲತ್ವ ಜಾಸ್ತಿ ಆಗ್ತಿರುತ್ತೆ. ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಯಾವಾಗಲೂ ಕೂಡ. ಹಾಗೆ ನಿಮಗೆ 11ನೇ ಮನೆ ಅಧಿಪತಿ ಲಗ್ನದಲ್ಲಿರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ಖಂಡಿತವಾಗ್ಲೂ ಲಾಭ ಅಂತೂ ಸಿಗ್ತಾ ಇರುತ್ತೆ. ಆದರೆ ಸ್ವಲ್ಪ ಆತರದ ನಿರ್ಧಾರಗಳನ್ನ ತಗೊಳ್ಳೋದನ್ನ ಕಮ್ಮಿ ಮಾಡಬೇಕಾಗತ್ತೆ. ಸ್ವಲ್ಪ ಏನೇನೋ ಆತರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು, ಅದರಿಂದ ಕೆಲವೊಂದು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಓವರಾಲ್ ಆಗಿ ನೋಡಬೇಕಂದ್ರೆ ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ. ಗುರುಬಲ ಕೂಡ ಇದೆ. ಗುರು ಕಂಬಸ್ಟ್ ಸ್ಥಿತಿಯಿಂದ ಮುಂದಿನ ವಾರಗಳಲ್ಲಿ ಈಚೆ ಕಡೆಗೆ ಬರೋದ್ರಿಂದ ನೀವೇನಾದರೂ ಮದುವೆ ಓಡಾಟದಲ್ಲಿ ಏನಾದರೂ ಇದ್ರಿ ಅಂದರೆ ಮದುವೆ ಸೆಟ್ ಆಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಸೊ ಇವಾಗಿಂದನೇ ನೀವೇನು ಬೇಕು ಅದಕ್ಕೆ ತಕ್ಕನಾಗಿರುವಂತಹ ತಯಾರಿನೂ ಕೂಡ ನೀವು ಮಾಡ್ಕೊತಾ ಹೋಗ್ಬೋದು. ಇನ್ನು ನಿಮಗೆ ನೋಡಿ, 4ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ, 12ನೇ ಮನೆ ಅಧಿಪತಿನೂ ಹೌದು, ನಿಮಗೆ 5ನೇ ಮನೆ ಅಧಿಪತಿನೂ ಕೂಡ ಹೌದಾಗಿರ್ತಾರೆ. ಸೊ ಹಾಗಾಗಿ 4ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ನೀವೇನಾದರೂ ಭೂಮಿ ತಗೋಬೇಕು ಅಂದರೆ, ಅದರಲ್ಲೂ ನಿಮಗೆ ಲಗ್ನದಲ್ಲೇ ಕುಜನೂ ಕೂಡ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು, ಭೂಮಿ ತಗೊಳ್ಳುವಂಥದ್ದು ಅದೆಲ್ಲದಕ್ಕೂ ಕೂಡ ಅನುಕೂಲಗಳು ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಅನುಕೂಲಕರವಾದ ಒಂದು ಉದ್ಯೋಗ ಸ್ಥಿತಿ ಸಿಗುವಂಥದ್ದಾಗಿರ್ಬೋದು, ಅಥವಾ ಅದರಲ್ಲೇನೋ ಬಡ್ತಿ ಸಿಗುವಂಥದ್ದಾಗಿರ್ಬೋದು, ಏನೋ ಒಂದು ಪ್ರಮೋಷನ್ ಸಿಗೋದು, ಏನೋ ಒಂದು ರೀತಿಯಲ್ಲಿ ನಿಮಗೆ ಖುಷಿಯಾದ ವಾತಾವರಣ ನಿಮಗೆ ನಿರ್ಮಾಣ ಆಗುತ್ತೆ. ಇನ್ನು 8ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಇಷ್ಟು ದಿವಸ ಆರೋಗ್ಯ ಸಮಸ್ಯೆಯಲ್ಲಿ ನೀವೇನು ಬಳಲ್ತಾ ಇದ್ರಿ, ಇನ್ನು ಮೇಲೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಮೆಡಿಸಿನ್ ಚೆನ್ನಾಗಿ
ಚೆನ್ನಾಗಿರೋದು ಸಿಗೋದಾಗಿರ್ಬೋದು, ಒಳ್ಳೆ ಡಾಕ್ಟರ್ ಸಿಗೋದಾಗಿರ್ಬೋದು, ಈ ರೀತಿಯಾದ ಬದಲಾವಣೆಯನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಸೊ ಓವರಾಲ್ ಆಗಿ ನೋಡೋಕೆ ಹೋದರೆ ಮಿಥುನ ರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯನೇ ಆಗಿರುತ್ತೆ. ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಏನೂ ಇರೋದಿಲ್ಲ. ಸೊ ಆದರೂ ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಹೆಸರು ಕಾಳನ್ನ ಬುಧವಾರದ ದಿವಸ ಡೊನೇಟ್ ಮಾಡುವಂಥದ್ದು. ಅಂದರೆ ನಿರ್ಗತಿಕರಿಗೆ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಸಾಕಷ್ಟು ಸಮಸ್ಯೆಗಳಿಂದ ನೀವು ಈಚೆ ಬರ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿ ಬಹಳಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಹೋದ ತಿಂಗಳಲ್ಲಾಗಿರ್ಬೋದು ತುಂಬ ಕಷ್ಟ ಏನು ಪಟ್ಟಿದ್ರಿ, ಎಷ್ಟು ಹಣ ನಿಮಗೆ ವ್ಯಯ ಆಗ್ತಾಯಿತ್ತು, ಇವಾಗ ಸ್ವಲ್ಪನೇ ನಿಮಗೆ ಸುಧಾರಿಸ್ಕೊಳ್ಳೋವಂಥ ಒಂದು ಪರಿಸ್ಥಿತಿಗೆ ಬಂದಿರ್ತೀರ. ಗುರು ಲಗ್ನದಲ್ಲಿದ್ದರೂ ಕೂಡ ನಿಮಗೆ ಬಹಳಷ್ಟು ಕೆಟ್ಟ ಪರಿಸ್ಥಿತಿನ ಕೊಡಲ್ಲ, ಆದಷ್ಟು ಒಳ್ಳೆಯದನ್ನೇ ನಿಮಗೆ ಮಾಡ್ತಾ ಇದ್ದಾನೆ. ಸೊ ಸೂರ್ಯನು ನಿಮಗೆ ಲಗ್ನದಲ್ಲಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮಗೆ ಬರಬಹುದು. ಆದರೆ ಸ್ವಲ್ಪ ಒಂಚೂರು ಅಹಂ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ನೋಡಿ, ಸೂರ್ಯ 12ನೇ ಮನೇಲಿ ಇರೋ ತನಕನೂ ಕೆಲವೊಂದು ಹಣ ಬರದೇ ಇರುವಂಥದ್ದು, ಖರ್ಚು ಜಾಸ್ತಿ ಆಗುವಂಥದ್ದು, ಗೌರ್ಮೆಂಟಿಂದ ಪ್ರಾಬ್ಲಮ್ಸ್ ಆಗೋದು ಏನು ಅನುಭವಿಸ್ತಾ ಇದ್ರಿ, ಯಾವಾಗ ಸೂರ್ಯ ಲಗ್ನಕ್ಕೆ ಬಂದಾಗ ನಿಮಗೆ ಅದೆಲ್ಲ ಕ್ರಮೇಣ ಕಮ್ಮಿಯಾಗಿ ನನ್ನ ಕೈಲಿ ಎಲ್ಲ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿನ ಸ್ವಲ್ಪ ಬೆಳೆಸ್ಕೊಂಡ್ಬಿಡ್ತೀರಾ. ನನಗೆಲ್ಲ ಗೊತ್ತು ಅನ್ನೋವಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಂಡ್ಬಿಡ್ತೀರಾ. ಅದನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗಿ ಬರುತ್ತೆ. ಹಾಗೆ ಸೂರ್ಯ ಗುರು ಕಾಂಬಿನೇಷನ್ ತುಂಬ ಒಳ್ಳೆ ಕಾಂಬಿನೇಷನ್. ಅದು ನಿಮ್ಮ ಲಗ್ನದಲ್ಲೇ ನಡೀತಾ ಇರೋದ್ರಿಂದ ತುಂಬ ಒಳ್ಳೆಯ ಒಂದು ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ ಮಾತಿನಲ್ಲಿ ಸ್ವಲ್ಪ ನೀವು ಕಡಿವಾಣ ಹಾಕಬೇಕಾಗುತ್ತೆ. ನಿಮ್ಗೆ ಎಷ್ಟೇ ಹಣ ನಿಮಗೆ ಸಂಪಾದನೆ ಆದ್ರೂ, ಎಷ್ಟೇ ಹಣ ನಿಮ್ಮನ್ನು ಹುಡ್ಕೊಂಡು ಬಂದರೂ ಕೂಡ ಹಣ ಅದೇ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ. ಕೈನಲ್ಲಿ ಹಣನೇ ನಿಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಹುದು. ಯಾಕೆ ಅಂತಂದರೆ ನೋಡಿ, ನಿಮಗೆ ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅನ್ನೋದು, ಎಲ್ಲರೂ ಗಾಡಿ ಓಡಿಸ್ತಾ ಇದ್ದೀರಾ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಸ್ವಲ್ಪ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ 12ರಲ್ಲಿ ಕುಜ ಕೂತ್ಕೊಂಡಿರೋದ್ರಿಂದ ವಾಹನಗಳಿಂದ ಅಪಘಾತ ಆಗುವಂಥ ಸಂಭವಗಳಿರುತ್ತೆ. ಭೂಮಿ ಏನಾದರೂ ತೊಗೊತಾ ಇದ್ದೀರಾ ಅಂತಂದರೆ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ನೋಡಿಕೊಂಡು ತೊಗೊಳ್ಳಿ. ಮತ್ತು ಹಣದ ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದಿರೇ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚುಗಳು ಜಾಸ್ತಿ. ಅಂದರೆ ನಾನು ಆಗಲೇ ಹೇಳಿದೆ, ಈ ಥರ ಆಕ್ಸಿಡೆಂಟ್ಗಳಾಗ್ಬೋದು, ಇವಾಗ ಗಾಡಿಗೆ ಏನಾದರೂ ಆಗ್ಬೋದು, ಅದಕ್ಕೋಸ್ಕರ ಖರ್ಚಾಗೋದು, ಗಾಡಿ ರಿಪೇರಿ ಬಂತು ಅಂತ, ಅಥವಾ ಏನಾದ್ರು ಬಿದ್ದು ಏಟ್ ಮಾಡ್ಕೊಂಡ್ರೆ ಆಸ್ಪತ್ರೆ ಖರ್ಚು ಅಂತ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಆರೋಗ್ಯದ ಕಡೆ ನೀವು ತುಂಬಾ ಗಮನ ಕೊಡಬೇಕಾಗಿ ಬರುತ್ತೆ. ಏನೇ ಆದರೂ ನಿಮಗೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ, ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿದ್ದಂಥ ವೈಮನಸ್ಯ ಕ್ರಮೇಣ ಕಮ್ಮಿಯಾಗಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಮನೆಯಲ್ಲಿ ನಿಮ್ಮ ಪ್ರೇಮ ವಿವಾಹದ ಬಗ್ಗೆ, ಅಂದರೆ ಪ್ರೇಮದ ಬಗ್ಗೆ ಹೇಳಿಕೊಂಡು ವಿವಾಹ ಕೂಡ ಒಂದು ನಿಶ್ಚಯ ಮಾಡ್ಕೊಳ್ಳೋಂಥ ಒಂದು ದಿನ ಅಂತಲೇ ಹೇಳ್ಬೋದು, ಟೈಮ್ ಅಂತಲೇ ಹೇಳ್ಬೋದು. ಆದರೆ 8ರಲ್ಲಿ ರಾಹು ಇರೋದ್ರಿಂದ ಆರೋಗ್ಯದಲ್ಲಿ ಎಂಥದೇ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಬಂದ್ರೂ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಅಂತ ನಿಮ್ಗೆ ಸಿಕ್ಕತ್ತೆ. ಸೊ ಮನಸ್ಥಿತಿನ ನೀವು ಕರೆಕ್ಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಚಂಚಲತ್ವ ಜಾಸ್ತಿ ಆಗಿರೋದ್ರಿಂದ ಏನು ಡಿಸಿಷನ್ ತೊಗೋಬೇಕು, ಏನು ಡಿಸಿಷನ್ ತೊಗೋಬಾರ್ದು ಅನ್ನೋದೇ ನಿಮ್ಗೆ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ. ಸೊ ಸ್ವಲ್ಪ ನೀವು ಅದ್ರ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮಗೆ ಶನಿ ಅಂತ ಬಂದಾಗ 9ನೇ ಮನೇಲಿ ಶನಿ ಕೂತ್ಕೊಂಡಿರೋದ್ರಿಂದ ಅದು ಅಲ್ಲಿ ಗುರುವಿನ ದೃಷ್ಟಿನೂ ಕೂಡ ಬೀಳ್ತಾ ಇರೋದ್ರಿಂದ ಇಷ್ಟು ದಿವಸ ನಿಮ್ಮ ಭಾಗ್ಯಸ್ಥಾನದಲ್ಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿತ್ತು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರನೇ ಇರೋದು, ಆದರೂ ಪರಿಹಾರ ಏನು ಮಾಡ್ಕೋಬೇಕು ಅಂದಾಗ, ಮೊದಲನೇದಾಗಿ ನೀವು ಪ್ರತಿ ಸೋಮವಾರದ ದಿವಸ ಶಿವನ ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಜಲಾಭಿಷೇಕಕ್ಕೆ ಕೊಡುವಂಥದ್ದು, ಪ್ರತಿದಿನ ಮೆಡಿಟೇಷನ್ ಒಂದು 10 ಮಿನಿಟ್ಸ್ ಆದರೂ ಕೂಡ ಕುತ್ಕೊಂಡು ಮೆಡಿಟೇಷನ್ ಮಾಡ್ಕೋಬೇಕು. ಪೌರ್ಣಮಿ ಚಂದ್ರನ ನೋಡಿಕೊಂಡು ನಿಮಗೆ ಏನೆಲ್ಲ ಜೀವನದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಕೂಡ ನೀವು ಪ್ರೇಯರ್ ಮಾಡ್ಕೋಬೋದು. ಇದಿಷ್ಟೇ ನಿಮ್ಮ ಜೀವನದಲ್ಲಿ ತುಂಬ ನಿಮ್ಮನ್ನು ಒಂದು ಎತ್ತರದ ಸ್ಥಾನಕ್ಕೆ ತೊಗೊಂಡೋಗುತ್ತೆ. ಜೊತೆಗೆ ಈ ವಾರದಲ್ಲಿ ಮಂಗಳವಾರದ ದಿವಸ ತೊಗರಿ ಬೇಳೆನ ಡೊನೇಟ್ ಮಾಡೋದ್ರಿಂದ ನಿರ್ಗತಿಕರಿಗೆ ನಿಮಗೆ ಬರೋ ಸಾಕಷ್ಟು ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಸಿಂಹರಾಶಿಯವರಿಗೆ ಅಧಿಕವಾದ ಖರ್ಚಾಗ್ತಾ ಇರುತ್ತೆ. ಎಷ್ಟು ಏನು ಮಾಡಿದ್ರೂ ಕೂಡ ನಿಮಗೆ ಏನು ಹಣ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರೋದಿಲ್ಲ. ಈ ಕಡೆ ಹಣ ಬರ್ತಿದೆ ಅಂದರೆ ಆ ಕಡೆ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಆ ರೀತಿ ಆಗುತ್ತೆ. ಹಣ ಬರೋದಂತೂ ಖಂಡಿತವಾಗ್ಲೂ ನಿಜ, ಆದರೆ ಹಣ ಕೈಲಿ ನಿಲ್ಲಲ್ಲ ಅನ್ನೋದೇ ಜಾಸ್ತಿ. ನಿಮಗೆ 10 ರೂಪಾಯಿ ಬರ್ತಿದೆ ಅಂತಲೇ 100 ರೂಪಾಯಿ ಖರ್ಚು, ಈ ರೀತಿ ಆಗ್ತಾ ಇರುತ್ತೆ ಈ ವಾರದಲ್ಲಿ ನಿಮಗೆ.
ಜೊತೆಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಒಂಥರ ಆತಂಕ, ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಯಾಕೋ ನನಗೆ ಸಕ್ಸಸ್ ಆಗ್ತಿಲ್ಲ ಅನ್ನೋಂಥ ಒಂದು ಮನಸ್ಥಿತಿ ನಿಮ್ಗಾಗಿರುತ್ತೆ. ಆದರೆ ನಿಮಗೆ ಒಂದು 2 ವಾರ ಕಳೆದ ನಂತರ ನಿಮ್ಮ ಎಲ್ಲ ಮನಸ್ಥಿತಿನೂ ಕೂಡ ಸರಿ ಹೋಗುತ್ತೆ. ಸೊ ಜಾಸ್ತಿ ಅಯ್ಯೋ ಹಿಂಗೆ ಆಗೋಗ್ಬಿಡ್ತಾ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆ ಥರ ಮಾಡೋರು ಅಲ್ಲ. ಸಿಂಹರಾಶಿಯವರ ಯಾವಾಗಲೂ ಕೂಡ ಏನೇ ಕಷ್ಟ ಬಂದರೂ ಕೂಡ ಎಲ್ಲ ಸವಾಲನ್ನು ಕೂಡ ಎದುರಿಸೋಕ್ಕೆ ರೆಡಿಯಾಗಿರುವಂಥವ್ರು. ಸೊ ಹಾಗಾಗಿ ಯಾವುದಕ್ಕೂ ಕೂಡ ನೀವು ತಲೆನೇ ಕೆಡಿಸ್ಕೊಳ್ದೇ ಇರುವಂಥ ಸ್ವಭಾವದವರು. ಇನ್ನು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿಕೊಂಡ್ರೆ ನೋಡಿ, ಆರೋಗ್ಯಕ್ಕೆ ಬಂದು ನಿಮಗೆ 6ನೇ ಮನೆಯಲ್ಲಿ 7ನೇ ಮನೆಯಲ್ಲೇ ರಾಹು ಮತ್ತು 6ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ. ಸೊ ರೋಗ ಋಣ ಶತ್ರು ಮನೆಯಾದ 6ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಎಂಥದೇ ಕಾಯಿಲೆಗಳು ಬರ್ತಾ ಇದ್ರು ಕೂಡ ಏನಾದರೂ ಒಂದು ಸೊಲ್ಯೂಷನ್ ಅಂತ ಸಿಗ್ತಾ ಇರುತ್ತೆ. ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿಯಿಂದನೂ ಕೂಡ ನಿಮ್ಗೆ ಲಾಭ ಸಿಗುತ್ತೆ. ಹಾಗೆ ರಾಹು 7ನೇ ಮನೆ ಕೂತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇತ್ತು ಅಂದರೆ ಅದನ್ನು ದೊಡ್ಡದು ಮಾಡ್ದಿರಾ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡ್ಬಿಟ್ರೆ ಯಾವುದು ನಿಮಗೆ ಮೇಜರ್ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ಏನೂ ನಿಮಗೆ ಸಮಸ್ಯೆನೇ ಬರಲ್ಲ ಅಂತ ಏನಿಲ್ಲ, ಆರೋಗ್ಯ ಸಮಸ್ಯೆನೇ ಬರಲ್ಲ ಅಂತಲ್ಲ, ಬರುತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ ಅದು ಜಾಸ್ತಿ ಉಲ್ಬಣ ಆಗ್ದಿರಾ ಅದು ತಂತಾನೆ ಅದು ಕ್ಯೂರ್ ಆಗಿಬಿಡುತ್ತೆ. ಹಾಗಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪ್ರಿಕಾಷನ್ ತಗೊಳ್ಳೋದೇ ತುಂಬ ಒಳ್ಳೆಯದು. ಸೊ ಓವರಾಲ್ ಆಗಿ ನೋಡೋಕೆ ಹೋದರೆ ಸಿಂಹರಾಶಿಯವರಿಗೆ ಕೆಲವೊಂದು ಒಳ್ಳೆಯದು ಕೆಲವೊಂದು ಕೆಟ್ಟದು ಎರಡೂ ಕೂಡ ಇದೆ. ಯಾಕಂದರೆ ನಿಮಗೆ ಭೂಮಿಯಿಂದ ಯಾಕೆ ಲಾಭ, 4ನೇ ಮನೆಗೆ ಗುರುವಿನ ದೃಷ್ಟಿ, ಆ ಕಡೆ ನೋಡಿದ್ರೆ ನಿಮಗೆ 11ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಭೂಮಿಯಿಂದ ಲಾಭ ಆಗ್ತಾ ಇರುತ್ತೆ. ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗೇ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರ್ತಾ ಇರುತ್ತೆ. ಖರ್ಚಿಗೆ ನೀವು ಕಡಿವಾಣ ಹಾಕೋಬೇಕು. ಇದೇ ಮುಖ್ಯವಾಗಿ ನೀವು ಮಾಡ್ಕೊಬೇಕಾಗಿರೋ ರೆಮಿಡಿ ಆಗಿರುತ್ತೆ. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂದರೆ ನೋಡಿ, ಸೂರ್ಯ 12ನೇ ಮನೆಗೆ ಕೂತ್ಕೊಂಡಿರೋದ್ರಿಂದ ಪ್ರತಿದಿನವೂ ಕೂಡ ನೀವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಮತ್ತು ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕು. ಭಾನುವಾರದ ದಿವಸ ಗೋಧಿಯಿಂದ ಮಾಡಿರೋ ಯಾವುದಾದ್ರೂ ಪದಾರ್ಥಗಳನ್ನ ನಿರ್ಗತಿಕರಿಗೆ ದಾನ ಮಾಡಬೇಕು. ಮತ್ತು ಹಸುಗಳಿಗೆ ರೊಟ್ಟಿನ ತಿನ್ನಿಸೋದಂದರೆ ಗೋಧಿಯಿಂದ ಮಾಡಿರುವಂತಹ ರೊಟ್ಟಿಗಳನ್ನ ಹಸುಗೆ ತಿನ್ನಿಸೋದು. ಇದಿಷ್ಟು ಮಾಡ್ಕೊಂಡು ಬಂದರೆ ನಿಮ್ಗೆ ಎಂಥ ಸಮಸ್ಯೆ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಫಿನಾನ್ಷಿಯಲ್ ತುಂಬಾ ಚೆನ್ನಾಗಾಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹಣಕಾಸು ವ್ಯವಹಾರಗಳಿಗೆ ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಕೆಲವೊಂದು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಇರಲ್ಲ. ಮಲ್ಕೊಂಡ್ರೆ ನಿದ್ದೆನೇ ಬರದೇ ಇರೋಂಥ ಒಂದು ಪರಿಸ್ಥಿತಿ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ನಿದ್ದೆ ಬೇಗ ಬರದೇ ಇರೋವಂಥದ್ದು, ಏನೋ ಆಲೋಚನೆ ಮಾಡ್ಕೊಳ್ಳೋವಂಥದ್ದು, ಸ್ವಲ್ಪ ಲೇಸಿನೆಸ್ ಎಲ್ಲನೂ ಕೂಡ ಒಟ್ಟಿಗೆ ಕೂಡ ಬರ್ತಾ ಇರುತ್ತೆ. ಕೆಲಸದ ಅವಕಾಶಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವೇನಾದರೂ ಭೂಮಿಯಿಂದ ವ್ಯವಹಾರ ಮಾಡ್ತಿದ್ದೀರಂದ್ರೆ ಆ ವ್ಯವಹಾರದಲ್ಲಿ ನಿಮಗೆ ಸಕ್ಸಸ್ ಆಗ್ತಾ ಇದೆ. ಗುರುಬಲ ಬಂದಿರೋದ್ರಿಂದ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಕೆಲಸಗಳಾಗುವಂಥದ್ದು ಅಥವಾ ಯಾವುದಾದ್ರೂ ನೀವು ಹೋಮ ಹವನಗಳನ್ನ ಮಾಡಿಸ್ಕೊಳ್ಳೋದು ಎಲ್ಲನೂ ಕೂಡ ನಡೆಯುತ್ತೆ. ಆದರೆ ಅದೇ ರೀತಿಯಲ್ಲಿ ಖರ್ಚು ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಏನೋ ಅನಾರೋಗ್ಯ ಪರಿಸ್ಥಿತಿ, ಮನೆ ಏನೋ ಒಂಥರ ನನಗೆ ಏನೋ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲ ಹೊಟ್ಟೆನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ, ತಲೆನೋವು ಬರ್ತಾ ಇದೆ, ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಸ್ವಲ್ಪ ಲೇಸಿನೆಸ್ ಕೂಡ ಮಾಡ್ಕೊಂಡ್ಬಿಡ್ತೀರಾ. ಅದನ್ನೊಂಚೂರು ನೀವು ಸರಿ ಮಾಡ್ಕೋಬೇಕು. ಅದೇ ಮೇಜರ್ ಪ್ರಾಬ್ಲಮ್ ನಿಮಗೆ. ಜೊತೆಗೆ ಗುರು ದೃಷ್ಟಿ, ನಿಮ್ಮ ಒಳ್ಳೊಳ್ಳೆ ಮನೆಗಳ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮೇಜರಾಗಿ ಯಾವುದು ಅಂಥ ಪ್ರಾಬ್ಲಮ್ಸ್ ಇರಲ್ಲ. ಆಲ್ಮೋಸ್ಟ್ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದ ಸಮಯನೇ. ಆದರೆ ಒಂದು ಸ್ವಲ್ಪ ಹಿಂದೇಟು ಹಾಕೋದು ಯಾವುದಕ್ಕೆ ಅಂತಂದರೆ ಒಂಚೂರು ಆರೋಗ್ಯ ಸಮಸ್ಯೆಗಳೇನೋ ಬರ್ಬೋದು ಅನ್ನೋದು ಒಂದು ಕಾರಣ ಇದೆ. ಜೊತೆಗೆ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನೋದು ಅದೇ ಮಾನಸಿಕ ಪರಿಸ್ಥಿತಿ ಹಾಳಾಗ್ಬಿಡುತ್ತೆ. ಖರ್ಚು ಜಾಸ್ತಿ ಆಗ್ತಿದೆ, ಸಂಪಾದನೆ ಚೆನ್ನಾಗಾಗ್ತಿದೆ, ಅಷ್ಟೇ ಖರ್ಚಾಗ್ತಿದೆ, ಉಳ್ಸೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಚಿಂತೆ ಆಗ್ಬಿಟ್ಟಿರುತ್ತೆ ನಿಮಗೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಯಗಳು ಕ್ರಮೇಣ ಕಮ್ಮಿಯಾಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಜಾಸ್ತಿ ಆಗ್ತಿರುತ್ತೆ. ಮನೆ ವಾತಾವರಣ ತುಂಬಾ ಅದ್ಭುತವಾಗಿರುತ್ತೆ. ಇನ್ನು ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತ ನೋಡೋಕೆ ಹೋದಾಗ ನೀವು ಮೊದಲನೇದಾಗಿ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಬುಧವಾರ ದಿವಸ ಹೆಸರು ಕಾಳನ್ನ ದಾನ ಮಾಡುವಂಥದ್ದು, ನಿರ್ಗತಿಕರಿಗೆ ದಾನ ಮಾಡಿ ಅಥವಾ ಹೆಸರು ಕಾಳನ್ನ ಬೇಯಿಸ್ಬಿಟ್ಟು ಹಸುಗಳಿಗೆ ತಿನ್ನಿಸಿ, ಅದು ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಪಕ್ಷಿಗಳಿಗೂ ಕೂಡ ಕಾಳು ಹಾಕ್ಬೋದು. ಆದರೆ ಪಕ್ಷಿಗಳಿಗೆ ಇವಾಗ ಏನು ಅಂತಂದರೆ ಪಾರಿವಾಳಗಳಿಗೆ ಕಾಳುಗಳು ಹಾಕೋದು ಇವಾಗೆಲ್ಲ ತಪ್ಪು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಮುಂದುವರಿಯೋದು ಒಳ್ಳೆಯದು. ಇನ್ನು ಇದಿಷ್ಟನ್ನ ಮಾಡ್ಕೊಳ್ಳಿ ಸಾಕು, ನಿಮಗೆ ಬರುವಂಥ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಸ್ವಲ್ಪ ಈ ವಾರದಲ್ಲಿ ನಿಮಗೆ ಮಾನಸಿಕ ನೆಮ್ಮದಿ ಸ್ವಲ್ಪ ಹಾಳಾಗುತ್ತೆ.
ಅಂದರೆ ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಯಾಕೋ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ, ಯಾಕೋ ಕೆಲಸಗಳು ಆಗ್ತಾ ಇಲ್ವಲ್ಲ, ಇಷ್ಟು ದಿವಸ ಫಾಸ್ಟಾಗಿ ಆಗ್ತಾ ಇತ್ತು, ಯಾಕೋ ಇವಾಗ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆಯಲ್ಲ, ನಾನು ಕೆಲಸ ಮಾಡಲಾ ಬೇಡವಾ, ಅಯ್ಯೋ ನಾನು ಈ ಕೆಲಸ ಮಾಡಿದ್ದೆ ತಪ್ಪೇನು, ಈ ರೀತಿ ಸ್ವಲ್ಪ ನಿಮಗೆ ಆಲೋಚನೆಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತು ಅಧಿಕವಾದ ಖರ್ಚು, ಸಂಪಾದನೆಗೆ ಏನು ತೊಂದರೆ ಇರಲ್ಲ, ನಿಮ್ಗೆ ಸಂಪಾದನೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಖರ್ಚು ಮಾತ್ರ 10 ರೂಪಾಯಿ ಸಂಪಾದನೆ ಆಗ್ತಿದ್ರೆ 100 ರೂಪಾಯಿ ಖರ್ಚಾಗ್ತಿರುತ್ತೆ. ಅವಾಗ ನಿಮ್ಮ ಮನ್ಸಿಗೆ ಏನಿಸು ನಾನು ಸಂಪಾದನೆ ಮಾಡ್ತಿಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ನಿಮಗೆ ಭೂಮಿಯಿಂದ ತುಂಬ ಲಾಭ ಆಗುವಂಥದ್ದು, ಮತ್ತು ಏನಾದರೂ ನೀವು ಗೌರ್ಮೆಂಟ್ ಕಡೆಯಿಂದ ಕೆಲಸಗಳಾಗಬೇಕಂದ್ರೆ ಆ ಕೆಲಸಗಳು ಈಸಿಯಾಗಿ ಆಗುವಂಥದ್ದು, ಅಥವಾ ನಿಮಗೇನಾದರೂ ಏನು ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ಆ ಕೆಲಸಗಳು ಈಸಿಯಾಗಿ ಆಗುವಂಥದ್ದು ಎಲ್ಲನೂ ಕೂಡ ನಿಮ್ಗೆ ಸರಾಗವಾಗಿ ಆಗ್ತಾ ಇರುತ್ತೆ. ಆದರೂ ಕೂಡ ನಿಮಗೆ ಏನೋ ಒಂಥರ ಆತಂಕ, ಏನೋ ಒಂಥರ ಸಂಕಟ, ಏನಕ್ಕೆ ಆಗ್ತಿದೆ ಈ ಸಂಕಟ ಅನ್ನೋದೇ ನಿಮಗೆ ಅರ್ಥ ಆಗ್ತಾ ಇರೋದಿಲ್ಲ. ಯಾಕಂದರೆ ನಿಮಗೆ ರಾಶ್ಯಾಧಿಪತಿ ಬಂದು 12ನೇ ಮನೇಲಿ ಕೂತ್ಕೊಂಡಿದ್ದಾನೆ, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಇದರಿಂದ ನಿಮಗೆ ಮನಸ್ಥಿತಿ ಸ್ವಲ್ಪ ಯಾವಾಗಲೂ ಕೂಡ ಈ ರೀತಿಯಲ್ಲಿ ನಿಮಗೆ ಹದಗೆಡ್ತಾ ಹೋಗ್ತಾ ಇರುತ್ತೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಆದರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಅದನ್ನು ನೀವು ನೋಡ್ಕೋಬೇಕು. ಸಣ್ಣ ಪುಟ್ಟ ಜಗಳಗಳು ಬಂತು ಅಂದರೂ ಕೂಡ ಅದನ್ನು ಮೇಜರಾಗಿ ಆಗಕ್ಕೆ ಬಿಡ್ದಿರಾ ಅದನ್ನು ನೀವು ಅಲ್ಲಿಂದಲ್ಲಿಗೆ ಸರಿ ಮಾಡ್ಕೊತಾ ಹೋಗಬೇಕು. ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ನಿಮ್ಮ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಒಂದು ಬಳುವಳಿಯಾಗಿ ಏನಾದರೂ ಕೊಡುವಂಥದ್ದು, ಅಥವಾ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಆಗುವಂಥದ್ದು, ಅಥವಾ ಏನೂ ಅವ್ರು ಕೊಡದೆ ಹೋದರೂ ಕೂಡ ಅವ್ರ ಮನೇಲೆಲ್ಲ ಚೆನ್ನಾಗಿದ್ದಾರೆ ಅದನ್ನು ಕೇಳಿನೇ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಸೊ ಓವರಾಲ್ ಆಗಿ ನೋಡೋಕ್ಕೆ ಬಂದಾಗ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಘಟನೆಗಳು ನಡೀತಾ ಇದ್ರೂ ಕೂಡ ಮಾನಸಿಕ ಸ್ಥಿತಿನೇ ಚೆನ್ನಾಗಿಲ್ಲದೆ ಇರೋದ್ರಿಂದ, ನಿಮ್ಗೆ ಏನೋ ಒಂದು ಆತಂಕ ನಿಮ್ಮ ತಲೆಯಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ ನಿಮ್ಗೆ ಯಾವುದನ್ನು ಕೂಡ ನೀವು ಅದನ್ನು ಅನುಭವಿಸೋಕ್ಕೂ ಕೂಡ ಆಗದೆ ಇರೋಂಥ ಒಂದು ಪರಿಸ್ಥಿತಿಯಲ್ಲಿ ಈ ವಾರ ಇರ್ತೀರ. ಸೊ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ ನೋಡಿ, ಪ್ರತಿದಿನವೂ ಕೂಡ ನೀವು ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳೋ ಅಂಥದ್ದು, ಕನಕದಾರ ಸ್ತೋತ್ರನ ಕೇಳೋ ಅಂಥದ್ದು, ಶುಕ್ರವಾರದ ದಿವಸ ನೀವು ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು, ಹಾಲು, ಮೊಸರು, ಸಕ್ಕರೆ ಅಥವಾ ಅಕ್ಕಿ ಇಂಥದನ್ನು ತೊಗೊಂಡೋಗ್ಬಿಟ್ಟು ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದ ನಿಮಗೆ ಬರ್ತಾ ಇರುವಂತಹ ಒಂದು ಆದಷ್ಟು ಈ ಕಷ್ಟಗಳೆಲ್ಲನೂ ಕೂಡ ನಿಮಗೆ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಅಂದ್ಕೊಳ್ದೇ ಇರುವಂಥದ್ದೆಲ್ಲ ನಡೀತಾ ಹೋಗ್ತಾ ಇರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ನಿಮಗೆ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ, ಯಾರೋ ಒಂದು ವ್ಯಕ್ತಿ ದುಡ್ಡು ಕೊಡಬೇಕು, ನೀವು ಅಂದ್ಕೊಂಡೇ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ದುಡ್ಡು ತೊಗೊಂಬಂದು ಕೊಟ್ಬಿಡ್ತಾರೆ. ಅಥವಾ ಯಾವುದೋ ಒಂದು ವ್ಯಕ್ತಿ ತಂದು ಕೊಡ್ತಾರೆ ಅಂತ ಅನ್ನೋರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಊರಿಗೆ ಹೋಗ್ಬಿಟ್ಟಿರ್ತಾರೆ, ನೀವು ಅಂದ್ಕೊಳ್ಳೋ ಡೇಟಿಗೆ ಆ ದುಡ್ಡೇ ಸಿಕ್ಕಲ್ಲ. ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವಾರ ಪೂರ್ತಿಯಾಗಿ ನಿಮಗೆ ಅದೇ ಥರನೇ ಚಂಚಲತ್ವ ಜಾಸ್ತಿ ಆಗಿಬಿಡುತ್ತೆ. ಈ ಕೆಲಸ ಆಗುತ್ತಾ ಆಗಲ್ವಾ ಅನ್ನೋಂಥ ಒಂದು ಮನಸ್ಥಿತಿ ತಲುಪಿಬಿಡ್ತೀರ ನೀವು. ಜೊತೆಗೆ ಇನ್ನು ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಪಘಾತಗಳಾಗುವಂಥ ಸಂಭವಗಳಿರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಈ ವಾರದಲ್ಲಿ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಒಂದು ಟೈಮ್ಗೆ ಒಂದು 10 ನಿಮಿಷ ಬೇಗನೆ ಮನೆ ಬಿಡಿ. ಅವಾಗ ಏನಾಗುತ್ತೆ, ಆ ಥರನೂ ಇರೋದಿಲ್ಲ. ಏನು ನಿಮ್ಮ ಕೆಲಸ ಏನಿದೆ ಕೆಲಸ ಮುಗಿಸ್ಕೊಂಡು ನೀವು ಬರ್ತಾ ಇರ್ತೀರ. ಸೊ ಅದೊಂದು ಸ್ವಲ್ಪ ನೋಡ್ಕೊಬೇಕಾಗಿ ಬರುತ್ತೆ ನೀವು. ಇನ್ನು ನಿಮಗೆ ನೋಡಿ, ಸೆಕೆಂಡ್ ಲಾರ್ಡ್, 2ನೇ ಮನೆ ಅಧಿಪತಿ ಆಗಿರುವಂತಹ ಗುರುಗ್ರಹ ಕೂಡ ನಿಮಗೆ ಏನು 9ನೇ ಮನೇಲಿ ಕುತ್ಕೊಂಡಿದ್ದಾರೆ. ಸೊ ಗುರುಬಲನೂ ಕೂಡ ನಿಮಗೆ ಬಂದಿದೆ. ಫಿನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಾಗುತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದೆ ಅಂತಾರೆ, ನಮಗೇನು ಇನ್ನೂ ಒಳ್ಳೇದಾಗ್ತಿಲ್ಲ ಅಂದರೆ ಎಲ್ಲದಕ್ಕೂ ಸಮಯ ಬೇಕು. ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ 30 ದಿವಸ ನೀವು ಕಾಯಬೇಕು ನಿಮ್ಗೆ ಸಂಬಳ ಬರೋದಕ್ಕೆ. ಅಟ್ಲೀಸ್ಟ್ ಕೆಲಸ ಸಿಕ್ಕಿದೆ ಅಂದಮೇಲೆ ಸಂಬಳ ಬಂದೇ ಬರುತ್ತೆ ಅಲ್ವಾ, ಆ ರೀತಿ ಆಲೋಚನೆಗಾದರೂ ಮಾಡಬೇಕು ನೀವು. ನನಗೇನು ಬಂದಿಲ್ಲ, ನನಗೆ ಕಷ್ಟ ಬಂದಿದೆ, ಯಾವಾಗಲೂ ನೀವು ಅದನ್ನೇ ಕೋರ್ತಾರೆ ನಿಮ್ಗೆ ಅದೇ ಆಗ್ತಾ ಇರುತ್ತೆ. ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಖಂಡಿತವಾಗ್ಲೂ ಪಾಸಿಟಿವ್ನೆಸ್ ಖಂಡಿತ ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ. ಯಾವಾಗಲೂ ಅಷ್ಟೇ ಒಳ್ಳೆಯದನ್ನೇ ನಾವು ಬಯಸಬೇಕು, ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡೋಕೆ ಬಂದಾಗ, ಮನೆ ವಾತಾವರಣವೂ ಅಷ್ಟೇ ದಿನ ಸುಧಾರಿಸ್ಕೊತಾ ಬರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳು ಕ್ರಮೇಣ ಕಮ್ಮಿಯಾಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಗೌರವ ಮರ್ಯಾದೆ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೂ ಕೂಡ ಒಂದು ಬೆಲೆ ಬರುತ್ತೆ. ನಿಮ್ಮ ಮೇಲೆ ಜನಕ್ಕೆ ಒಂದು ಗೌರವ ಬರುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂತೂ ಕಾಣಿಸ್ಕೊಳ್ಳುತ್ತೆ. ಏನಾದರೂ ಒಂದು ರೀತಿಯಲ್ಲಿ ಏನಾದರೂ ಒಂದು ಗಾಯ ಆಯಿತು ಅಂದರೂ ಕೂಡ ಅದು ನಿಧಾನಕ್ಕೆ ವಾಸಿ ಆಗೋದು, ಬೇಗ ವಾಸಿ ಆಗ್ತಾಯಿಲ್ಲ ಅಂತ ಅನ್ನೋದು, ಅಥವಾ ಸ್ಟಮಕಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಸ್ವಲ್ಪ ಬ್ಲಡ್ನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅದು ಆರೋಗ್ಯ ಸಮಸ್ಯೆಗಳೇನಾದರೂ ಬಂತು ಅಂದರೆ ಮೊದಲೇ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕೆಲವೊಂದು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇದೆ ಅಲ್ವಾ, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಪ್ರತಿದಿನವೂ ಕೂಡ ನೀವು ಆಂಜನೇಯನ ಸ್ತೋತ್ರಗಳು ಯಾವುದಾದ್ರೂ ಸರಿ, ಹನುಮಾನ್ ಚಾಲೀಸ ಆಗಿರ್ಬೋದು, ಇನ್ನು ಯಾವುದಾದ್ರೂ ಸರಿ ಆಂಜನೇಯನ
ಪ್ರಾರ್ಥನೆಯನ್ನು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು, ಕೇಳ್ಕೊಳ್ಳೋದು, ಇದು ಕೂಡ ನಿಮ್ಮ ಜೀವನಕ್ಕೆ ತುಂಬಾ ಒಳ್ಳೇದು ಮಾಡಿಕೊಡುತ್ತೆ. ಹಾಗೆ ನೀವು ಇನ್ನೂ ಒಂದು ರೆಮಿಡಿ ಏನು ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮಿ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳೋದು. ನೀವು ಎಷ್ಟು ಲಕ್ಷ್ಮಿ ಆರಾಧನೆ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳಿಂದನೂ ಕೂಡ ನೀವು ದೂರ ಆಗ್ಬೋದು. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಧನಸ್ಸು ರಾಶಿಯವರಿಗೆ ಈ ವಾರ ಕಂಪ್ಲೀಟಾಗಿ ಏನೋ ಕನ್ಫ್ಯೂಷನ್. ಇದೇನಪ್ಪ, ನನಗೆ ಒಳ್ಳೇದಾಗ್ತಿದೆಯಾ ಅಥವಾ ಕೆಟ್ಟದಾಗ್ತಾ ಇದೆಯಾ? ಒಂದು ಕಡೆ ಕೆಟ್ಟದೂ ಫಲಗಳನ್ನು ಕೇಳ್ತಿದ್ವಿ, ಇನ್ನೊಂದು ಕಡೆ ಒಳ್ಳೆ ಫಲಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಯಾವುದಾಗುತ್ತೆ ಯಾವ್ದು ಬಿಡುತ್ತೆ ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ 8ನೇ ಮನೆ ಅನ್ನೋದೇ ಹಾಗೆ, ಒಳ್ಳೆಯದು ಕೆಟ್ಟದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ನಿಮಗೇನಾದರೂ ದಶಾಭುಕ್ತಿಗಳು ಕರೆಕ್ಟಾಗಿತ್ತು ಅಂತಂದರೆ ಎಲ್ಲ ಒಳ್ಳೆ ಫಲಗಳೇ ಆಗ್ತಾ ಇರುತ್ತೆ. ದಶಾಭುಕ್ತಿನೂ ಕೂಡ ಕೆಟ್ಟಿತ್ತು ಅಂದರೆ ಖಂಡಿತವಾಗ್ಲೂ ಕೆಲವೊಂದು ನೆಗೆಟಿವ್ನ ನೀವು ನೋಡಲೇಬೇಕಾಗಿ ಬರುತ್ತೆ. ಏನೆಲ್ಲ ಆಗ್ಬೋದು ಅಂತಂದರೆ, ಕೆಲವು ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ದಿಢೀರಂತ ಇಲ್ಲದೇ ಇರುವಂಥ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆರೋಗ್ಯದ ಕಡೆ ತುಂಬಾ ಗಮನ ಕೊಡಿ. ನೀವೆಲ್ಲೇ ಹೊರಗಡೆ ಹೋಗಬೇಕು ಅಂದರೆ ಒಂದು 10 ನಿಮಿಷ ಬೇಗನೆ ಮನೆ ಬಿಡಿ. ದೇವ್ರ ಹತ್ರ ಪ್ರೇಯರ್ ಮಾಡಿ ತದನಂತರ ಮನೆ ಬಿಡಿ. ಆವಾಗ ಆತುರವಾಗಿ ಹೋಗುವಂಥ ಅವಶ್ಯಕತೆಯೂ ನಿಮಗಿರೋದಿಲ್ಲ. ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ಅಲ್ಲೇ ನೀವು ತಪ್ಪಿಸಬಹುದು. ಇನ್ನೊಂದೇನೆಂದರೆ, ಫಿನಾನ್ಷಿಯಲ್ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅಭಿವೃದ್ಧಿ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಅಂದರೆ ಸುಮ್ಮನೆ ಬಂದುಬಿಡುತ್ತಾ, ಮಳೆ ಸುರಿದು ಬಿಡುತ್ತಾ, ಹಾಗೇನಿಲ್ಲ. ನೀವು ಕಷ್ಟಪಡ್ತೀರ, ನೀವು ಕಷ್ಟಪಟ್ಟಿದ ತಕ್ಕನಾಗಿ ಪ್ರತಿಫಲವಾಗಿ ಹಣ ಬರ್ತಾ ಇರುತ್ತೆ. ಆದರೆ ಅದನ್ನು ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ನೀವೊಂದು ದಾರಿನೂ ಕೂಡ ಮಾಡ್ಕೊಂಡಿರ್ತೀರ, ಉಳಿತಾಯನೂ ಮಾಡ್ತಾ ಇರ್ತೀರ. ಇನ್ನು ನಿಮ್ಗೇನಾದರೂ ಹೊರದೇಶಕ್ಕೆ ಹೋಗಬೇಕು ಅನ್ನೋಂಥ ಒಂದು ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಹೋಗ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಹೋಗಿ ಬರೋದಕ್ಕೆ ಇದು ಒಳ್ಳೆ ಸಮಯನೇ ಆಗಿರುತ್ತೆ. ಆದರೆ ಏನೋ ಮನಸ್ಸಿನಲ್ಲಿ ಸ್ವಲ್ಪ ನಿಮಗೆ ಆತಂಕಗಳು ಜಾಸ್ತಿ ಆಗಿರುತ್ತೆ, ಗೊಂದಲಗಳು ಜಾಸ್ತಿ ಆಗಿರುತ್ತೆ. ಈ ಕೆಲಸ ಆಗುತ್ತೋ ಆಗಲ್ವೋ, ಬೇಕೋ ಬೇಡವೋ, ಮಾಡ್ಲಾ ಬಿಡ್ಲಾ, ಈ ರೀತಿಯಾದ ಆತಂಕಗಳೇ ಜಾಸ್ತಿ ಆಗಿರುತ್ತೆ. ಆದರೆ ಸ್ವಲ್ಪ ಹಂಗೆ ಸೋಂಬೇರಿತನ, ನೀವು ತುಂಬ ಆ್ಯಕ್ಟಿವ್ ಆಗಿರುವಂಥ ಪರ್ಸನ್ ಆಗಿದ್ದರೂ ಕೂಡ ಯಾಕೋ ಸ್ವಲ್ಪ ಬೇಜಾರಾಗ್ತಿದೆ, ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅನ್ನುವಂಥ ಮನಸ್ಥಿತಿನೂ ಕೂಡ ನಿಮಗೆ ಬಂದುಬಿಡುತ್ತೆ. ಆರೋಗ್ಯ ಸಮಸ್ಯೆ ಅಂದರೆ ಮೇಜರಾಗಿ ಇದೇ ನಿಮ್ಮನ್ನು ಕಾಡುವಂಥದ್ದು. ಈ ಸೋಂಬೇರಿತನ ಅಥವಾ ಆಲಸ್ಯನೇ ನಿಮಗೆ ಜಾಸ್ತಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಇನ್ನು ಮನೆ ವಾತಾವರಣ ಹೇಗಿರುತ್ತೆ ಅಂತಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು, ಕಲಹಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ. ಹಾಗಾಗಿ ನಿಮಗೆ ಇವಾಗ ಪರಿಸ್ಥಿತಿ ಆಲ್ರೆಡಿ ಗೊತ್ತಾಗಿದೆ, ನಿಮಗೆ ಕಲಹಗಳಾಗುವಂಥ ಸಾಧ್ಯತೆ ಇದೆ ಅಂತ. ಸೊ ಇದು ಗೊತ್ತಾದ್ಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ಸ್ಲೋ ಡೌನ್ ಆಗಬೇಕು. ನಿಮಗೆ ಆ ಕಡೆಯಿಂದ ಏನಾದ್ರು ಜಗಳ ಮಾಡ್ತಿದ್ದಾರೆ, ಈಗ ಜಗಳ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾದಾಗ ನೀವೇ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ, ಆ ಕ್ಷಣನ ಬಿಟ್ಬಿಟ್ರೆ ಮೇಜರಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ನ ನೀವು ಅನುಭವಿಸಲ್ಲ. ಸೊ ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಲೇಬೇಕಾಗಿ ಬರುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲನೂ ನಿಮಗೆ ಧನಸ್ಸು ರಾಶಿಯವರಿಗೆ ಕೆಲವೊಂದು ಒಳಿತು ಕೆಡುಕು ಎರಡೂ ಕೂಡ ಈ ವಾರದಲ್ಲಿ ನಡೀತಾ ಇದೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಈ ರೀತಿಯೆಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಕೋಬೇಕಲ್ವಾ. ಪ್ರತಿದಿನವೂ ಕೂಡ ನೀವು ಗುರುಗಳ ಆರಾಧನೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಗುರುವಿನ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು ಮಾಡಿಕೊಂಡು ಕಡಲೆಬೇಳೆಯಿಂದ ಮಾಡಿರುವಂತಹ ಖಾದ್ಯಗಳನ್ನ ತೊಗೊಂಡೋಗಿ ಗುರುವಾರ ದಿವಸ ಡೊನೇಟ್ ಮಾಡೋದು. ಹಸುಗೆ ಗುರುವಾರ ದಿವಸ ಬಾಳೆಹಣ್ಣನ್ನು ತಿನ್ನಿಸೋದು. ಇದನ್ನು ಮಾಡ್ಕೊಂಡು ಬಂದರೆ ಸಾಕು, ನಿಮಗೆ ಬರುವಂಥ ಎಲ್ಲ ಮೇಜರ್ ಪ್ರಾಬ್ಲಮ್ಮು ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮಕರ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಮಕರ ರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಗುರುಬಲ ಬೇರೆ ಬಂದಿದೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಅದನ್ನೆಲ್ಲ ನೀವು ಸ್ವೀಕಾರ ಮಾಡಿ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದರೆ ಒಳ್ಳೆ ಪ್ರತಿಫಲನ ತಗೊಳ್ಳೋಂಥ ಒಂದು ಸಮಯ ಇದಾಗಿರುತ್ತೆ ನಿಮಗೆ. ನೋಡಿ, ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಕೂಡ ಸರಾಗವಾಗುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಅಷ್ಟೇ, ಇಷ್ಟು ದಿವಸ ಏನಾದರೂ ಒಂದು ಜಗಳ ಕಲಹಗಳು ಏನಾಗ್ತಾ ಇತ್ತು, ಕ್ರಮೇಣವಾಗಿ ಅದೆಲ್ಲ ಕಮ್ಮಿ ಆಗಿ ಒಬ್ರಿಗೆ ಮೇಲೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಗೌರವ ಜಾಸ್ತಿ ಆಗುವಂಥದ್ದು, ಮನೆಯ ವಾತಾವರಣದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು, ಅಂದರೆ ಹೋಮ ಹವನಗಳನ್ನ ಮಾಡುವಂಥದ್ದು. ಇಷ್ಟು ದಿವಸ ನಿಮ್ಮ ಮನೆಯಲ್ಲಿ ಒಂಥರ ಯಾವಾಗಲೂ ಏನಾದರೂ ಒಂಥರ ಸಪ್ಪೆ ಮುಖ ಹಾಕ್ಕೊಂಡು ಕುತ್ಕೊತಿದ್ರಿ, ಇನ್ಮೇಲೆ ಒಂದು ಸ್ವಲ್ಪ ಲವಲವಿಕೆ ಜಾಸ್ತಿ ಆಗುತ್ತೆ. ಒಂಚೂರು ಖುಷಿಯ ವಾತಾವರಣನೂ ಕೂಡ ಖಂಡಿತವಾಗ್ಲೂ ನೋಡಬಹುದು. ಆರೋಗ್ಯ ಸಮಸ್ಯೆನೂ ಅಷ್ಟೇ, ಯಾಕಂದರೆ ನೋಡಿ, ನಿಮಗೆ ಆಪ್ರೇಷನ್ಗಳಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದರೆ ಅದನ್ನು ಆಗಕ್ಕೆ ಬಿಡಬಾರ್ದು ಅಂತಂದರೆ ನೀವೇನು ಮಾಡಬೇಕು, ಮೊದಲೇ ಅದಕ್ಕೆ ಪ್ರಿಕಾಷನ್ ತೊಗೋಬೇಕು. ಏನೋ ಸಮಸ್ಯೆ ಬರ್ತಿದೆ ಅಂದರೆ ಫಸ್ಟೇ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಬಿಡಿ. ಅದು ಮೇಜರಾಗಿ ಆಗೋ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ರೆಡ್ಯೂಸ್ ಮಾಡುತ್ತೆ. ಉತ್ತಮವಾದ ಆಹಾರಗಳನ್ನ ತಗೊಳ್ಳಿ, ಆಹಾರದ ಡಯಟ್ನ ನೀವು ಮಾಡಲೇಬೇಕಾಗಿ ಬರುತ್ತೆ. ಇಲ್ಲಾಂದರೆ ಆಹಾರ ಕ್ರಮ ಕರೆಕ್ಟಾಗಿ ಇಲ್ಲ ಅಂದಾಗೆ ಕಾಯಿಲೆಗಳು ಉಲ್ಬಣ ಆಗೋದಕ್ಕೆ ಶುರುವಾಗುವಂಥದ್ದು. ಸೊ ಅದ್ರ ಕಡೆ ನೀವು ಜಾಸ್ತಿ ನೀವು ಗಮನ ಕೊಡಲೇಬೇಕಾಗಿ ಬರುತ್ತೆ. ಇನ್ನು ಗುರು ದೃಷ್ಟಿ, ನಿಮ್ಮ ರಾಶಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದನೂ ಕೂಡ ಏನೋ ಒಂಥರ ನಿಮ್ಮ ಮಾತಿಗೆ ಒಂದು ಬೆಲೆ ಬರುವಂಥ ಒಂದು ಸಮಯ ಆಗೋಗುತ್ತೆ. ನೀವು ಹೇಳಿದ್ದನ್ನೆಲ್ಲ ಹೌದು ಕರೆಕ್ಟ್ ಅಲ್ವಾ, ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಇವ್ರಿಗೆ ಸ್ವಲ್ಪ ಅನುಭವ ಇದೆ ಅಲ್ವಾ ಅಂತ ಜನ ಕೇಳುವಂಥ ಒಂದು ಮನಸ್ಥಿತಿಗೆ ತಲುಪ್ತಾರೆ. ಫಿನಾನ್ಷಿಯಲ್ ಸ್ಟೇಟಸ್ಸು ಅಷ್ಟೇ ನಿಮಗೆ ಚೆನ್ನಾಗಾಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹಣದ ಸುರಿಮಳೆ ಖಂಡಿತವಾಗ್ಲೂ ಆಗುತ್ತೆ.
ಇನ್ನು ಮನೆ ವಾತಾವರಣದಲ್ಲೂ ಕೂಡ ನಾನು ಹೇಳಿದೆ. ಇನ್ನು ಆರೋಗ್ಯ ಸಮಸ್ಯೆ ಅಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಅದಕ್ಕೆ ತಕ್ಕ ಪ್ರಿಕಾಷನ್ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ನೀವು ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರ ಹಾಕೋದು. ಬೆಳಗ್ಗೆ ಮಾಡಿರುವಂತಹ ಏನೋ ಒಂದು ತಿಂಡಿ ಮಾಡಿರ್ತೀರ, ಕಾಗೆಗಳಿಗೆ ಅಂತ ಒಂದು ಎರಡು ಇಡಿ ಎತ್ತಿಟ್ಬಿಟ್ಟು ಮೊದಲು ತೊಗೊಂಡೋಗಿ ಅವಕ್ಕೆ ಆಹಾರನ ಹಾಕ್ಬಿಟ್ಟು ಬಂದುಬಿಡಿ. ಅದಾದಮೇಲೆ ನೀವು ಊಟ ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಸಿಗ್ತಾ ನಿಮಗೆ ಹೋಗ್ತಾ ಇರುತ್ತೆ. ಇದು ಒಂದೇ ಪರಿಹಾರ ಸಾಕು ನೀವು ಮಾಡ್ಕೊಳ್ಳೋದಕ್ಕೆ. ಇನ್ನು ಕುಂಭರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರಿಗೆ ಫಿನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನ ಅಭಿವೃದ್ಧಿ ಒಂದಲ್ಲ ಒಂದು ರೀತಿ ಚೆನ್ನಾಗಾಗ್ತಿರುತ್ತೆ. ಯಾಕಂದರೆ ಗುರು ದೃಷ್ಟಿನೂ ಅಲ್ಲೇ ಬೀಳ್ತಾ ಇದೆ ಅಲ್ವಾ. ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ನಿಮ್ಮ ಮಾತಿಗೂ ಕೂಡ ಒಂದು ಬೆಲೆ ಬರುತ್ತೆ. ಇಷ್ಟು ದಿನಗಳ ಕಾಲ ನೀವೇನಾದರೂ ಒಂದು ಏನಂದ್ರೆ ಅದನ್ನು ಮಾತಾಡೋದು, ಹೆಂಗಂದ್ರೆ ಅದನ್ನು ಮಾತಾಡೋದು, ಅದರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಬರೋದು, ಏನೆಲ್ಲ ಆಗ್ತಾಯಿದ್ರು ಕೂಡ ಇನ್ಮೇಲೆ ಅದನ್ನು ತಿದ್ದಿ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಸಮಯ ಬರುತ್ತೆ. ಕರೆಕ್ಟ್ ರೀತಿಯಲ್ಲಿ ಮಾತಾಡಿದ್ರೆ ಒಂದು ಒಳ್ಳೆ ಬೆಲೆನೂ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ ನಿಮಗೆ. ಇನ್ನು ಮನೆ ವಾತಾವರಣ ಅಂತ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಕುಜನೂ ಕೂಡ 5ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಈ ಕಡೆ ಕೇತುನು 7ನೇ ಮನೇಲಿ ಕೂತಿರೋದ್ರಿಂದ ಖಂಡಿತವಾಗ್ಲೂ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುವಂಥದ್ದು, ಫ್ಯಾಮಿಲಿನಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಮೇಜರಾಗಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲೇ ಇರುತ್ತೆ. ಸ್ವಲ್ಪ ನೀವು ತಾಳ್ಮೆ ವಹಿಸಿ ಮಾತಾಡುವಂಥದ್ದು, ಏನು ಮಾತಾಡಬೇಕು ಅದನ್ನು ಕರೆಕ್ಟ್ ರೀತಿಯಲ್ಲಿ ಮಾತಾಡಿದ್ರೆ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಗಳು ಖಂಡಿತವಾಗ್ಲೂ ನಿಮ್ಗೆ ಆಗೋದಿಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಅಂತಂದರೆ ಸ್ವಲ್ಪ ನಿಮಗೆ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರುವಂಥದ್ದು, ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ನಿಮಗೆ ಆರೋಗ್ಯ ಸಮಸ್ಯೆಗಳು ಒಂಚೂರು ಬರ್ತಿದೆ ಅಂತಂಗೆ ಮೊದಲೇ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಂಡ್ರೆ ಯಾವುದೇ ರೀತಿಯಾದ ಉಲ್ಬಣಗಳಾಗೋದನ್ನ ಖಂಡಿತವಾಗ್ಲೂ ತಡಿಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ನೀವು ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸ ಕೇಳೋದು ಅಥವಾ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದೇ ರಾಮಬಾಣ ಆಗಿರುತ್ತೆ. ಜೊತೆಗೆ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರೋ ಮೇಜರ್ ಪ್ರಾಬ್ಲಮ್ಸ್ನ ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ಮೀನರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲೇ ಶನಿಯ ಒಂದು ಸಂಚಾರ ಇದೆ. ಹಿಮ್ಮುಖ ಸಂಚಾರವಾಗಿ ಕೂಡ 12ನೇ ಮನೆಯನ್ನು ನೋಡೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಈ ಕಡೆ ಗುರುವಿನ ದೃಷ್ಟಿನೂ ಕೂಡ ಲಗ್ನದ ಮೇಲೆ ಬೀಳ್ತಾ ಇದೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗೋಕ್ಕೆ ಶುರು ಆಗ್ತಾ ಇರುತ್ತೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದ್ರೂ ಕೂಡ ಈ ಕಡೆ ವ್ಯಯ ಕೂಡ ಆಗ್ತಾ ಇರುತ್ತೆ, ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮನೇಲಿ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ನೋಡಿ, ಮನೇಲಿ ಒಂದು ಶುಭ ಕಾರ್ಯ, ಒಂದು ಹೋಮ ಮಾಡಿಸ್ತೀರಾ ಅಥವಾ ಏನೋ ಒಂದು ಕಾರ್ಯ, ಮದುವೆ ಕಾರ್ಯಗಳು ಇನ್ನೊಂದು ಮಾಡಿಸ್ತೀರಾ ಅಂದಾಗ ಖರ್ಚಾಗೋದಂತೂ ಸಹಜ ಆಗಿರುತ್ತೆ. ಆದರೆ ನೀವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಅಯ್ಯೋ, ನಾನು ಇಷ್ಟೇ ಎಸ್ಟಿಮೇಟ್ ಹಾಕ್ಕೊಂಡಿದ್ದೆ, ಖರ್ಚು ಜಾಸ್ತಿ ಆಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡುವಂಥ ಪ್ರಸಂಗಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ನೋಡ್ಕೊಳ್ಳಿ, ನಿಮಗೆ ಏನು ಅವಶ್ಯಕತೆ ಇದೆ, ಯಾವುದು ಬೇಕು ಯಾವುದು ಬೇಡ, ಅವಶ್ಯಕತೆ ಇಲ್ಲದೆ ಇರೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಸೊ ಇದನ್ನು ಸ್ವಲ್ಪ ನೀವು ನೋಡ್ಕೊಬೇಕು. ಮೇಯ್ನ್ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದೇ ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ ಈ ವಾರದಲ್ಲಿ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳೇನಾದರೂ ಇತ್ತು ಅಂತಂದ್ರೂ ಇನ್ಮೇಲೆ ಅದಕ್ಕೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಮರ್ಯಾದೆ ಕೂಡ ಜಾಸ್ತಿ ಆಗುತ್ತೆ. ಶುಕ್ರನು ಕೂಡ ನಿಮಗೆ 7ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಮನೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಮನೆ ಹೆಣ್ಮಕ್ಳು ತುಂಬ ಚೆನ್ನಾಗಿರ್ತಾರೆ. ಸೊ ಯಾವುದೇ ರೀತಿಯಾದ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಸಣ್ಣ ಪುಟ್ಟ ನಿಮಗೆ ಹೆಡ್ಡೇಕ್ ಬರುವಂಥದ್ದಾಗಿರ್ಬೋದು, ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಸಮಸ್ಯೆ ಬಂದರೆ ಬೇಗ ಅದು ಕಡಿಮೆ ಆಗ್ತಾ ಇಲ್ಲ, ದಿನಕ್ಕೂ ಜಾಸ್ತಿ ಆಗ್ತಾ ಇದೆಯಲ್ಲಪ್ಪ ಅನ್ನೋಂಥ ಯೋಚನೆ ಬರುವಂಥ ಸಂದರ್ಭ ಬರಬಹುದು. ಸೊ ಹಾಗಾಗಿ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದಾಗ ಮೊದಲನೇದಾಗಿ ನೀವು ಪ್ರತಿ ಶನಿವಾರ ದಿವಸ ನಿರ್ಗತಿಕರಿಗೆ ಸ್ವಲ್ಪ ದಾನ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಅದರಲ್ಲೂ ಸಾಯಂಕಾಲದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ನಂತರ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಗುರುಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೇಲಿ ಪ್ರತಿದಿನ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ಕೂಡ ನಿಮ್ಮ ಜೀವನದಲ್ಲಿ ಒಳಿತನ್ನ ನೀವು ನೋಡ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ. ಆದರೆ ನಿಮಗೇನಾದರೂ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಂದ್ಸತಿ ತೋರಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಒಂದ್ಸತಿ ಕರೆ ಮಾಡಿ ನಿಮ್ಮ ಜಾತಕನ ತೋರಿಸ್ಕೊಬೋದು. ಜಾತಕ ತೋರಿಸ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಾವು ಏನೇ ಫಲಗಳನ್ನ ಹೇಳಿದ್ದೀವಿ ಇದೆಲ್ಲನೂ ಕೂಡ ಇವಾಗ ದ್ವಾದಶ ಅಂದರೆ ಇವಾಗ ಏನು ಪ್ರೆಸೆಂಟ್ ಟ್ರಾನ್ಸಿಟ್ ನಡೀತಿದೆ ಅದ್ರದ್ದು ಫಲಗಳಾಗಿರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳೇನಾದರೂ ಕೆಟ್ಟಿದ್ರೆ ಅದರಿಂದ ಕೆಟ್ಟ ಫಲಗಳನ್ನ ಅನುಭವಿಸ್ಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೇಜರ್ ಆಗಿ ಆಗ್ತಿರೋಂಥ ಪ್ರಾಬ್ಲಮ್ಗಳನ್ನ ನೀವು ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.